ಪದ ಪಯಣ ಗಾನ ಸಿಂಚನ. ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ನಮ್ಮ ತ್ರಿವಳಿ ರತ್ನಗಳನ್ನ ನಮ್ಮ ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತಹ ಸಮಯ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ನಮ್ಮ ಕಡಬ್ಗೆರೆ ಮುನಿರಾಜು ಸರ್, ವೆಲ್ಕಮ್ ಸರ್. ನಮ್ಮ ವೇಮಗಲ್ ನಾರಾಯಣ ಸ್ವಾಮಿ ಸರ್, ವೆಲ್ಕಮ್ ಸರ್. ಹಾಗೆ ನಮ್ಮ ಮುಖ್ಯ ತೀರ್ಪುಗಾರರಾದಂತಹ ದಿ ವೆರಿ ಬ್ಯೂಟಿಫುಲ್ ಅರ್ಚನಾ ಉಡುಪ ಮ್ಯಾಮ್. ನಮ್ಮ ಮೊದಲನೇ ಸ್ಪರ್ಧಿಯನ್ನು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂತಹ ಸಮಯ. ಮಿಲಿಂದ್ ಆನ್ ಸ್ಟೇಜ್ ಪ್ಲೀಸ್. ಹಾಯ್ ಮಿಲಿಂದ್. ಹೆಲೋ. ಆರಾಮ? ಏನು ಅಂದ್ರೆ ನಾನೇನಂತ ಅರ್ಥ ಮಾಡ್ಕೋಬೇಕು? ಆರಾಮ ಅಂತನಾ ಆರಾಮಿಲ್ಲ ಅಂತನಾ? ಹಾಡು ಮುಗಿಯೋವರೆಗೂ ಸ್ವಲ್ಪ ಆರಾಮಿಲ್ಲ. ಹಾಡು ಮುಗಿಯೋವರೆಗೂ ಸ್ವಲ್ಪ ಆರಾಮಿಲ್ಲ ಅಂತನಾ? ಆಕ್ಚುಲಿ ಮಿಲಿಂದ್ ಇಲ್ಲಿ ಹೀಗೆ ಹೇಳ್ತಿದ್ದಾರೆ, ನಾನು ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೆ. ಯಾವ ಹಾಡು ಬರಲಿ, ಅದು ಪ್ಯಾಥೋ ಆಗಲಿ, ಲವ್ ಸಾಂಗ್ ಆಗಲಿ, ಇನ್ನೊಂದಾಗಲಿ, ಎಲ್ಲದಕ್ಕೂ ಡಾನ್ಸ್ ಮಾಡ್ತಾ ಇದ್ರು. ನೀವೇ ಆರಾಮಿಲ್ಲ ಅಂದರೆ ಅದು ಕಮ್ ಆನ್, ಗುಡ್ ಲಕ್ಸ್. ತಿಂಗಳಿಗೂ ಚಂದ ನಂಜನಗೂಡು, ತಿಂಗಳಿಗೂ ಚಂದ ನಂಜನಗೂಡು. ಕಂದ ತುಂಬೈತೆ ಗುಡಿಗೆಲ್ಲ, ಕಂದ ತುಂಬೈತೆ ಗುಡಿಗೆಲ್ಲ, ಕಂದ ತುಂಬೈತೆ ಗುಡಿಗೆಲ್ಲ. ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು, ಅಪ್ಪ ನಂಜುಂಡು ನೆಲೆಗೊಂಡು. ಎದ್ದೇಳೋ ನಂಜುಂಡ ಎಷ್ಟೊತ್ತು ಸುಖ ನಿದ್ರೆ, ಎದ್ದೇಳೋ ನಂಜುಂಡ ಎಷ್ಟೊತ್ತು ಸುಖ ನಿದ್ರೆ. ಆನೆ ಬಂದಾವೆ ಅರಮನೆಗೆ, ಆನೆ ಬಂದಾವೆ ಅರಮನೆಗೆ, ಆನೆ ಬಂದಾವೆ ಅರಮನೆಗೆ. ನಂಜುಂಡು ಭಕ್ತರ್ ಬಂದವರೇ ದರ್ಶನಕ್ಕೆ, ನಿನ್ ಭಕ್ತರ್ ಬಂದವರೇ ದರ್ಶನಕ್ಕೆ. ತಿಂಗಳಿಗೂ ಚಂದ ನಂಜನಗೂಡು, ತಿಂಗಳಿಗೂ ಚಂದ ನಂಜನಗೂಡು. ಕಂದ ತುಂಬೈತೆ ಗುಡಿಗೆಲ್ಲ, ಕಂದ ತುಂಬೈತೆ ಗುಡಿಗೆಲ್ಲ. ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು, ಅಪ್ಪ ನಂಜುಂಡು ನೆಲೆಗೊಂಡು. ಎಡಗಾಲಯ್ಯನ ತೇರು ಬಲಗಾಲಮ್ಮನ ತೇರು, ಎಡಗಾಲಯ್ಯನ ತೇರು ಬಲಗಾಲಮ್ಮನ ತೇರು. ರಾಟಾಳೆ ತೇರು ಕೈ ತೇರು, ರಾಟಾಳೆ ತೇರು ಕೈ ತೇರು, ರಾಟಾಳೆ ತೇರು ಕೈ ತೇರು. ಗೊಂಬೆ ತೇರು ಅಪ್ಪ ನಂಜಯ್ಯನ ಎಡಬಲಗೆ, ಅಪ್ಪ ನಂಜಯ್ಯನ ಎಡಬಲಗೆ. ತಿಂಗಳಿಗೂ ಚಂದ ನಂಜನಗೂಡು, ತಿಂಗಳಿಗೂ ಚಂದ ನಂಜನಗೂಡು. ಕಂದ ತುಂಬೈತೆ ಗುಡಿಗೆಲ್ಲ, ಕಂದ ತುಂಬೈತೆ ಗುಡಿಗೆಲ್ಲ, ಕಂದ ತುಂಬೈತೆ ಗುಡಿಗೆಲ್ಲ. ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು, ಅಪ್ಪ ನಂಜುಂಡು ನೆಲೆಗೊಂಡು, ಅಪ್ಪ ನಂಜುಂಡು ನೆಲೆಗೊಂಡು.
ತಿಂಗಳಿಗೂ ಚಂದ ಮಿಲಿಂದ್ ಅವರೇ ಈಗ ಕೇಳ್ತೀನಿ, ಇವಾಗ ಆರಾಮ ಹಾಡು ಹಾಡ್ತಿದ್ಮೇಲೆ ಒಂದು ರೇಂಜ್ ಒಂದು ರೇಂಜ್ಗೆ. ಓಕೆ, ಆ ರೇಂಜನ್ನ ಸ್ವಲ್ಪ ಇವಾಗ ಜಾಸ್ತಿ ಮಾಡೋಣ ಅಂತ ಹೇಳ್ತಾ ಅರ್ಚನಾ. ಮಿಲಿಂದ್ ಅವರೇ ನಮಸ್ಕಾರ. ನಮಸ್ತೆ. ಸಿಕ್ಕಾಪಟ್ಟೆ ಪವರ್ಫುಲ್ ವಾಯ್ಸ್ ನಿಮ್ಮದು. ಎಡಗಾಲಯ್ಯನ ತೇರು ಬಲಗಾಲಮ್ಮನ ತೇರು, ಎಡಗಾಲಯ್ಯನ ತೇರು ಬಲಗಾಲಮ್ಮನ ತೇರು. ನೀವು ಸರಿಯಾದ ನಿಟ್ಟಿನಲ್ಲಿ ಅಭ್ಯಾಸ ಮಾಡಿ ಸರಿಯಾದ ದಾರಿಯಲ್ಲಿ ಸಂಗೀತವನ್ನು ತಗೊಂಡೋದ್ರೆ ನಿಜವಾಗ್ಲೂ ಹೇಳ್ತೀನಿ, ಜನಪದ ಒಂದು ಸಂಗೀತದ ಲೋಕಕ್ಕೆ ನೀವೊಂದು ದೊಡ್ಡ ಕೊಡುಗೆ ಆಗ್ತೀರಿ. ಥ್ಯಾಂಕ್ ಯು. ತುಂಬ ಅದ್ಭುತವಾದ ಧ್ವನಿ. ಶ್ರುತಿ ಕಡೆ ಗಮನ ಕೊಡಬೇಕು. ಕೆಲವು ಜಾಗದಲ್ಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಾಡ್ತಿರ್ತೀರಿ, ಕೆಲವು ಜಾಗದಲ್ಲಿ ಇದ್ದಕ್ಕಿದ್ದಂಗೆ ಹೊರಟೋಗ್ಬಿಡುತ್ತೆ ಶ್ರುತಿ. ಆ ಒಂದು ಫೋಕಸ್ಸು ಸಡನ್ನಾಗಿ ಆಚೆ ಈಚೆ ಆಗಬಾರ್ದು. ಒಂದು ಇನ್ನೊಂದು, ನಿಮ್ಮ ಸಿಂಗಿಂಗಲ್ಲಿ ನಾನು ನೋಟಿಸ್ ಮಾಡಿದ್ದೇನು ಅಂದರೆ ಸ್ಟ್ರೇಟ್ ಸಿಂಗಿಂಗ್ ನಿಮ್ಮದು. ಅಂದರೆ ಹಾರ್ಮೋನಿಯಮಲ್ಲಿ ನುಡಿಸುವಂತಹ ರೀಡ್ಗಳೇನಿರ್ತವೆ ಆ ರೀತಿ ಸ ಗ ಮ ಪ ಮ ಗ ರೇ ರೇ ಸ, ಹಂಗೆ ಸ ಗ ಮ ಪ ಮ ಗ ರೇ, ಆ ಥರ ಕೆಲವು ಸಂಗತಿಗಳು ಬರಬೇಕು ಅಂದರೆ ನೀವು ಸ್ವರಗಳನ್ನು ಸ್ಲೋಯಿಂದ ಫಾಸ್ಟ್ ಸ್ಪೀಡಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಮುಂಬರುವ ದಿನಗಳಲ್ಲಿ ಶುರು ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಓಕೆನಾ? ಒಳ್ಳೆಯದಾಗಲಿಪ್ಪ. ಥ್ಯಾಂಕ್ ಯು. ವೇಮಗಲ್ಸ ಒಳ್ಳೆ ಭಕ್ತಿಗೀತೆ ಇದು. ನಂಜನಗೂಡಿನ ನಂಜುಂಡೇಶನ ಮೇಲೆ ಭಕ್ತರು ಹೇಳ್ತಾರೆ, ಒಂದು ರೀತಿ ದೇವ್ರಿಗೇನೆ ಆವಾಜ್ ಆಗ್ದಂಗೆ ಹೇಳ್ತಾರೆ, ಎದ್ದೇಳು ನಂಜುಂಡ ಎಷ್ಟೊಂದು ಸುಖ ನಿದ್ದೆ, ಆನೆ ಬಂದಾವೆ ಅರಮನೆಗೆ. ಎದ್ದೇಳೋ ನಂಜುಂಡ ಎಷ್ಟೊತ್ತು ಸುಖ ನಿದ್ರೆ, ಎದ್ದೇಳೋ ನಂಜುಂಡ ಎಷ್ಟೊತ್ತು ಸುಖ ನಿದ್ರೆ, ಆನೆ ಬಂದಾವೆ ಅರಮನೆಗೆ. ಆನೆ ಬಂದಾವೆ ಅರಮನೆಗೆ, ನಿನ್ನ ಭಕ್ತರು ಬಂದವರೇ ದರ್ಶನಕ್ಕೆ ಅಂತ ಬೇಗ ಎದ್ದು ನಮ್ಗೆ ದರ್ಶನ ಕೊಡುವಂಥ ಒಂದು ಭಕ್ತಿಪೂರ್ವಕವಾಗಿ ಅವರು ಬೇಡ್ಕೊಳ್ತಾರಲ್ಲ, ಅದು ಒಳ್ಳೆಯ ಸಾಹಿತ್ಯ. ನೀವು ಇನ್ನೂ ಸ್ವಲ್ಪ ಮೈಲ್ಡಾಗಿ ಆಡಿದರೆ ಒಳ್ಳೆಯದು ಅನಿಸ್ತದೆ. ಸ್ವಲ್ಪ ಏರು ಧ್ವನಿಯಲ್ಲಿ ಆಡ್ತೀರ, ಅದು ತುಂಬ ಮೈಲ್ಡಾಗಿ ಆಡಿದ್ರೆ ಇನ್ನೂ ಚಂದ ನಿಮ್ಮ ಕಂಠದಲ್ಲಿ ಬರ್ತದೆ. ಸ್ವಲ್ಪ ಎತ್ತರದ ಧ್ವನಿಯಲ್ಲಿ ಆಡೋಂಥ ಹಾಡಲ್ಲ ಅದು. ನನಗನ್ಸಿದ ಮಟ್ಟಿಗೆ ಇನ್ನೂ ಸ್ವಲ್ಪ ಕಡಿಮೆ ಇದರಲ್ಲಿ ಹಾಡಿದರೆ ಅದು ಇನ್ನೂ ತುಂಬ ಸುಂದರವಾಗಿ ಬರುತ್ತೆ. ಒಳ್ಳೆಯದಾಗಲಿ, ಒಳ್ಳೆ ಕಂಠ. ಥ್ಯಾಂಕ್ ಯು. ಮುನಿರಾಜು ಸರ್. ವೆಮ್ಗಲ್ ಸರ್ ಹೇಳಿದ್ದು ಸತ್ಯ. ಜನಪದರು ಯಾವಾಗಲೂ ದೇವ್ರನ್ನೇ ನಿನ್ನ ಮನಕ ಇವಾಗ ಬಾರೋ ಯಾಕೋ ನನಗೆ ಕಾಟ ಕೊಡ್ತೀಯಾ, ಎದ್ದಳೋ, ಗೊತ್ತಾಗಲ್ವೇನೋ, ಈ ಥರದ್ದೇ ಬೋಲ್ಡಾಗಿ ಕೇಳೋದು. ಅದನ್ನು ಮೇಡಮ್ ಹೇಳಿದ್ದು ಭಾಳ ಚೆನ್ನಾಗಿ ಹೇಳಿದ್ರೆ ನಿಮಗೆ. ನೋಡಿ ಅದರಲ್ಲಿ ಬಾರಯ್ಯ ನಂಜುಂಡು ಆ ಫಲಕಗಳೆಲ್ಲ ಇದ್ದರೆ ಅದರ ಗಾಯನದ ಶ್ರೇಷ್ಠತೆನೇ ಹೆಚ್ಚಾಗುತ್ತದು. ಬಾರಯ್ಯ ನಂಜುಂಡು ಬಾಲೆಯರು ಬಂದವರೇ, ಬಾಗಿಲ ಗಂಟೆ ತಡೆದಾವೋ, ಬಾಗಿಲ ಗಂಟೆ ತಡೆದಾವೋ ನಂಜುಂಡು, ಭಾಗ್ಯವ ಕೊಡೋ ಭಕುತರಿಗೆ. ಅಲ್ವಾ? ನೋಡಿ ಈ ಸಾಲಲ್ಲಿ ಬರುತ್ತಲ್ಲ, ಬಾಗಿಲ ಗಂಟೆ ತಡೆದಾವೋ ಅಂದರೆ ನಮ್ಮ ಜನಪದರ ಹೆಣ್ಣು ಮಕ್ಕಳು ಎತ್ತರ ಎಷ್ಟಿತ್ತು ಅಂತ ಯೋಚನೆ ಮಾಡಿ, ಆದರೂ ಕೂಡ ಕಲ್ಪನೆ ಇರಬೇಕು ಅಲ್ವಾ? ಜನಪದ ಸಾಹಿತ್ಯದಲ್ಲಿ ಈ ಥರದನ್ನೆಲ್ಲ ನಾವು ಹುಡುಕ್ತಾ ಹೋಗ್ಬೋದು. ಚೆನ್ನಾಗಿ ಹಾಡಿದ್ರಿ, ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಒಳ್ಳೆ ಹಾಡುಗಳನ್ನ ನಿಮ್ಮ ಧ್ವನಿಯಲ್ಲಿ ಕೇಳೋಣಂತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಿಲಿಂದ್. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್ಸ್. ಮುಂದಿನ ಸ್ಪರ್ಧಿ ಕೆಸ್ತೂರು ಗೋವಿಂದರಾಜು ಆನ್ ಸ್ಟೇಜ್ ಪ್ಲೀಸ್. ನಮಸ್ತೆ ಎಲ್ಲರಿಗೂ. ಕೆಸ್ತೂರು ಗೋವಿಂದರಾಜು ಅವರೇ, ಹಾಂ ಮೇಡಮ್, ಹೇಗಿದ್ದೀರಿ? ಯಾಕೋ ಒಂದ್ 2-3 ದಿವಸದಿಂದ ಸ್ವಲ್ಪ ಸಣ್ಣ ಆಗ್ಬಿಟ್ಟಿದ್ದೀನಿ ಅನಿಸ್ತಿದೆ. ಕಾಣಿಸ್ತಾ ಇದೆ. ಕಾಣಿಸ್ತಿದ್ಯಾ? 130 ಅಲ್ಲ, ಕಿಲೋಸ್ ನಮ್ಮ ಕಡಿಮೆ ಆಗಿದೆ. ಸ್ಪರ್ಧಿಗಳ ಜೊತೆ ಕೇಳಿದ್ರೆ ಹೇಳ್ತಾರೆ, ಯಾಕಂದ್ರೆ 3 ದಿವಸ ಮುಂಚೆ ಬಂದಾಗ ಎಷ್ಟಪ್ಪ ಇದ್ದೆ, ಇವಾಗ ಯಾಕೋ ಸ್ವಲ್ಪ ಸಣ್ಣ ಅನಿಸ್ತಿದೆ. ಸ್ವಲ್ಪ ಅಂದ್ರೆ ಏನೊಂದು 30 kg? ಇಲ್ಲ ಮೇಡಮ್, ಎಲ್ಲ ಒಂದು 25 ಗ್ರಾಮು. 25 ಗ್ರಾಮ. ಓಕೆ, ಕೆಸ್ತೂರು ಗೋವಿಂದರಾಜು ಅವರೇ, ಯಾವ ಹಾಡನ್ನು ಹಾಡ್ತಿದ್ದೀರಿ? ಮಲೆ ಮಹದೇಶ್ವರನ ಕುರಿತಾಗಿ ಗೀತೆಯನ್ನು ಹಾಡ್ತಾ ಇದ್ದೇನೆ. 77 ಮಲೆಯೊಳಗೆ ಹಾಡ್ತೀರಾ? ಓಕೆ, ಬನ್ನಿ ಜೋರ್ ಚಪ್ಪಾಳೆ. 77 ಮಲೆಯೊಳಗೆ ತಪ್ಪದೆ ನಾಟ್ಯವಾಡೋ, ಹಪ್ಪ ಮಾದಪ್ಪನಿಗೆ ಶರಣೆನ್ನೋಣ, ಮುದ್ದು ಮಾದೇವನಿಗೆ ಶರಣೆನ್ನೋಣ. ಎಪ್ಪತ್ತೇಳು ಮಲೆಯೊಳಗೆ ತಪ್ಪದೆ ನಾಟ್ಯವಾಡೋ,
77 ಮಲೆಯೊಳಗೆ ತಪ್ಪದೆ ನಟವಾಡೋ ಹಬ್ಬ ಮಾದಪ್ಪನಿಗೆ ಶರಣೆನ್ನೋಣ, ಮುದ್ದು ಮಾದೇವನಿಗೆ ಶರಣೆನ್ನೋಣ. 7 ಮಲೆ ವಾಸ ಕಾಪಾಡು ನನ್ನೊಡೆಯ, ಭಕ್ತರಿಗೆ ಬಲಿವಾ ಮೈಕಾರ ಮಾದಯ್ಯ. 7 ಮಲೆ ವಾಸ ಕಾಪಾಡು ನನ್ನೊಡೆಯ, ಭಕ್ತರಿಗೆ ಒಲಿವಾ ಮೈಕಾರ ಮಾದಯ್ಯ. ಉಗೆ ಉಗೆ ಮಾದೇವ ಉಗೆ ಉಗೆ, ಮಾದೇಶ್ವರ ನಿನ್ನ ಲೀಲೆ ಬಗೆ ಬಗೆ. ಉಗೆ ಉಗೆ ಮಾದೇವ ಉಗೆ ಉಗೆ, ಮಾದೇಶ್ವರ ನಿನ್ನ ಲೀಲೆ ಬಗೆ ಬಗೆ. 77 ಮಲೆಯೊಳಗೆ ತಪ್ಪದೆ ನಟವಾಡೋ ಹಬ್ಬ ಮಾದಪ್ಪನಿಗೆ ಶರಣೆನ್ನೋಣ, ಮುದು ಮಾದೇವನಿಗೆ ಶರಣೆನ್ನೋಣ. ತಾರಯ್ಯ ಬಿಲ್ಲಯ್ಯಗೆ ಕರುಣೆಯ ತೋರ್ದವನೇ, ಬೇಡರ ಕಣ್ಣಯ್ಯನ ಭಕ್ತಿಗೆ ಒಲಿದವನೇ. ಶರಣೆ ಸಂಕಮ್ಮನ ವೇದನೆ ಕಳೆದವನೇ, ಸಂಸಾರಿ ಸಂಗಪ್ಪನ ಸ್ನಾನ ತೊಳೆದವನೇ. ರಾಗಿ ಬೀಸಿದೆ ಸುತ್ತೂರು ಮಠದಲ್ಲಿ, ಚುಂಚೇಗೌಡರಿಗೆ ಬಂದೆ ಕನಸಲ್ಲಿ. ರಾಗಿ ಬೀಸಿದೆ ಸುತ್ತೂರು ಮಠದಲ್ಲಿ ಚುಂಚೇಗೌಡರಿಗೆ ಬಂದೆ ಕನಸಲಿ. ನರ್ಮಲೆಯಲ್ಲಿ ಗುಡಿಯನ್ನು ಕಟ್ಟಲು ಆಜ್ಞೆಯ ಕೊಟ್ಟವನೇ, ಅಮಾವಾಸ್ಯೆಯಲ್ಲಿ ಎಣ್ಣೆ ಮಜ್ಜನ ಮಾಡಲು ಆಜ್ಞೆಯ ಇಟ್ಟವನೇ. ಉಘೇ ಮಾದೇವ 77 ಮಲೆಯೊಳಗೆ ತಪ್ಪದೆ ನಟವಾಡೋ ಅಪ್ಪ ಮಾದಪ್ಪನಿಗೆ ಶರಣೆನ್ನೋಣ, ಮುದು ಮಾದೇವನಿಗೆ ಶರಣೆನ್ನೋಣ. ಮುಂಗೊಂಡಾದ ಮಾದೇಶ್ವರ ಹೇಳು ಬೆಟ್ಟದಲ್ಲಿ, ಲೀಲೆ ಹಾಡಿ ಕುಂತವನೇ ಗದ್ದುಗೆ ಗುಡಿಯಲ್ಲಿ. ಕೋಟಿ ಕೋಟಿ ಭಕ್ತರಿಂದ ಸೇವೆ ಪಡೆದವನೇ, ಏಳ್ಮಲೆಗಸ್ತು ಏಕಾಂಗಿ ವಸ್ತು ಹಾಗೆ ನಿಂತವನೇ. ನೊಂದ ಜನತೆಯ ನೋವ ಕಳೆಯುತ್ತಾ, ಬೇಡಿದವರಿಗೆ ಭಾಗ್ಯ ನೀಡುತ್ತಾ. ನೊಂದ ಜನತೆಯ ನೋವ ಕಳೆಯುತ್ತಾ, ಬೇಡಿದವರಿಗೆ ಭಾಗ್ಯ ನೀಡುತ್ತಾ. ಭಕ್ತಿಯ ಪೂಜೆಯ ಮೆಚ್ಚಿಕೊಂಡಂತ ಮೈಕಾರ ಮಾದೇವನೇ, ಮೂಡಲಗಿರಿಯಲ್ಲಿ ಪೂಜೆಯ ಪಡೆಯುತ್ತಾ ಆನಂದಗೊಂಡವನೇ. ಉಘೇ ಮಾದೇವ 77 ಮಲೆಯೊಳಗೆ ತಪ್ಪದೆ ನಾಟ್ಯವಾಡು, 77 ಮಲೆಯೊಳಗೆ ತಪ್ಪದೆ ನಾಟ್ಯವಾಡು ಅಪ್ಪ ಮಾದಪ್ಪನಿಗೆ ಶರಣೆನ್ನೋಣ, ಮುದ್ದು ಮಾದೇವನಿಗೆ ಶರಣೆನ್ನೋಣ. 7 ಮಲೆ ವಾಸ ಕಾಪಾಡು ನನ್ನೊಡೆಯ, ಭಕ್ತರಿಗೆ ಬಲಿವಾ ಮೈಕಾರ ಮಾದಯ್ಯ. 7 ಮಲೆ ವಾಸ ಕಾಪಾಡು ನನ್ನೊಡೆಯ, ಭಕ್ತರಿಗೆ ಬಲಿವಾ ಮೈಕಾರ ಮಾದಯ್ಯ. ಉಗೆ ಉಗೆ ಮಾದೇವ ಉಗೆ ಉಗೆ, ಮಾದೇಶ್ವರ ನಿನ್ನ ಲೀಲೆ ಬಗೆ ಬಗೆ. ಉಗೆ ಉಗೆ ಮಾದೇವ ಉಗೆ ಉಗೆ, ಉಗೇಶ್ವರ ನಿನ್ನ ಲೀಲೆ ಬಗೆ ಬಗೆ. ಉಗೆ ಉಗೆ ಮಾದೇವ ಉಗೆ ಉಗೆ, ಮಾದೇಶ್ವರ ನಿನ್ನ ಲೀಲೆ ಬಗೆ ಬಗೆ. ಉಗೆ ಉಗೆ ಮಾದೇವ ಉಗೆ ಉಗೆ, ಮಾದೇಶ್ವರ ನಿನ್ನ ಲೀಲೆ ಬಗೆ ಬಗೆ. ಧನ್ಯವಾದಗಳು. ಧನ್ಯವಾದಗಳು. ಸೂಪರ್. ಮೊದಲನೇದಾಗಿ ನಮ್ಮ ವಾದ್ಯ ವೃಂದದವರಿಗೆ ಬರಲಿ ಜೋರ್ ಚಪ್ಪಾಳೆ. ಸೂಪರ್. ಓಕೆ, ಕೆಸ್ತೂರು ಗೋವಿಂದರಾಜು ಅವರೇ, 25 ಗ್ರಾಮ್ ಕಡಿಮೆ ಆಗಿರುವಂತಹ ಕೆಸ್ತೂರು ಗೋವಿಂದರಾಜು ಅವರೇ, ಅವಾಗ ಕಡಿಮೆ ಆಗಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ, ಇವಾಗಂತೂ ಕಡಿಮೆ ಆಗಿದ್ದೀರಾ. ಇವತ್ತು ಇನ್ನೂ 25 ಗ್ರಾಮ್ ಕಡಿಮೆ ಆಯ್ತು. ಅದೇ ಹೇಳಿದ್ದು. ಫುಲ್ ಮಾದೇವನ ಸುಸ್ತಾಗಂಗ ಕುಣಿದ್ಬಿಟ್ಟೆ ಮೇಡಮ್. ಅಪ್ಪ ಮಾದಪ್ಪನಿಗೆ ಶರಣೆನ್ನೋಣ, ಮುದು ಮಾದೇವನಿಗೆ ಶರಣೆನ್ನೋಣ. ಗೊತ್ತಾಗ್ತಾ ಇದೆ. ಓಕೆ, ಈಗ ಇನ್ನೊಂದೇನೆಂದರೆ
ವೀಕೆಂಡ್ ವೈಬ್ಸ್ ಕೊಟ್ರಿ ನೀವು ಮಹಾದೇವನ ಹಾಡ್ ಜೊತೆಗೆ, ಎಲ್ಲರೂ ಡಾನ್ಸ್ ಮಾಡಿದ್ರು. ಓಕೆ ಮೇಡಮ್, ಮಾದೇವ ದೇವ್ರ ಸಾಂಗ್ ಅಂದರೆ ಹಂಗೆ ಅಲ್ವಾ ಮೇಡಮ್? ಅಲ್ವಾ? ಅಲ್ವಾ? ಸೂಪರ್. ಓಕೆ ವಿಮ್ಗಲ್ ಸರ್. ಇಡೀ ಕರ್ನಾಟಕದಲ್ಲಿ ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರ ಬೆಟ್ಟದ ಸುತ್ತಮುತ್ತ ಇರ್ತಕ್ಕಂಥ ಜನಪದ ಹಾಡುಗಳು, ಮಹದೇಶ್ವರ ಮೇಲೆ ಇರ್ತಕ್ಕಂಥ ಹಾಡುಗಳು ಹಿಮಾಲಯ ಬೆಟ್ಟದ ರೀತಿ. ಹೌದು ಸರ್. ಇಡೀ ಕರ್ನಾಟಕದಲ್ಲೇ ಅಷ್ಟು ಒಂದು ಸಮೃದ್ಧಿಯಾದ ಜಾನಪದ ಗೀತೆಗಳು ಇನ್ನೆಲ್ಲಿ ಕಂಡುಬರೋದಿಲ್ಲ. ತುಂಬ ಅಚ್ಚುಕಟ್ಟಾಗಿ ಹಾಡಿದ್ರಿ, ತುಂಬ ಎನರ್ಜಿಯಾಗಿ ನೀವು ಹಾಡಿದ್ದು ಖುಷಿ ಕೊಡ್ತು. ಎಲ್ಲರೂ ನಾವೆಲ್ಲ ಖುಷಿಯಾಗಿದ್ದೀವಿ, ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಮೈಸೂರು ಚಾಮರಾಜನಗರ ಜನಪದದ ಕಣಜ. ಹೌದು ಸರ್. ಮಹದೇಶ್ವರನ ಹಾಡುಗಳಂತೂ ಇದು ಜನಪದ ಶೈಲಿನೇ, ಮೂಲ ಜನಪದ ಹಾಡಲ್ಲ. ಯಾವಾಗ ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿದೆ. ಈ ತಮಟೆ ಏಟು ಬಿದ್ದಾಗ ಶ್ರುತಿ ಅದು ಸ್ವಲ್ಪ ಭಾಳ ಗಮನ ಹರಿಸಿ ಹಾಡಬೇಕು. ಓಕೆ. ಭಾಳ ಗಮನ ಹರಿಸಿ ಹಾಡಬೇಕು. ಯಾಕೆಂದರೆ ಆ ತಮಟೆ ಶಬ್ದ ಬಿದ್ದ ತಕ್ಷಣವೇ ನಮ್ಮ ಏನೋ ಕುಣಿಯೋ ಮೂಡಲ್ಲಿ ಬೇರೆ ಬೇರೆಲ್ಲ ಆಗ್ತಾ ಇರುತ್ತೆ. ಗೌಡರಿಗೆ ಒಂದೇ ಕನಸಲ್ಲಿ ಆ ಕಡೆ ತುಂಬ ಗಮನ ಹರಿಸ್ಬೇಕು. ಆಯಿತು ಸರ್. ಓಕೆ ಥ್ಯಾಂಕ್ ಯು ಅರ್ಚನಾ ಮ್ಯಾಮ್. ಗೋವಿಂದರಾಜ್ ಅವರೇ ಮೇಡಮ್ ನಮಸ್ತೆ. ನಿಮ್ಮ ಏನು 25 kg 25 ಗ್ರಾಮ್ 25 ಗ್ರಾಮ್ ಮೇಡಮ್. 25 ಗ್ರಾಮ್ ಕಮ್ಮಿ ಆಯಿತು ಅಂದ್ರಲ್ವಾ? ನಿಮ್ಮ ಎನರ್ಜಿ 1000 kg. ಧನ್ಯವಾದಗಳು. ಆಮೇಲೆ ಹಾಡನ್ನು ಪ್ರಸ್ತುತಪಡಿಸಿದ ರೀತಿ 2000 kg. ಥ್ಯಾಂಕ್ ಯು ಮೇಡಮ್. ಆದರೆ ಶ್ರುತಿ, ನಿಮ್ಮ ಹೆಸರು ಸ್ಟಾರ್ಟಿಂಗ್ ಬರುತ್ತಲ್ಲ ಹಂಗೆ ಗೋವಿಂದ. ಶ್ರುತಿ ಮಾತ್ರ ನೀವು ಕಾನ್ಸ್ಟೆಂಟ್ ಹಾಡಿನ ಪ್ರಾರಂಭದಲ್ಲಿ ಸ್ಟಾರ್ಟ್ ಮಾಡಿದ್ದು ಹಾಡು ಮುಗಿಸೋವರೆಗೂ ಶಾರ್ಪೇ ಹಾಡ್ತಾಯಿದ್ರಿ. ಅಂದರೆ ಅವ್ರು ಕೊಟ್ಟ ಶ್ರುತಿಗಿಂತ ನೀವು ಇಷ್ಟು 25 ಗ್ರಾಮ್ ಜಾಸ್ತಿ ಹಾಡ್ತಾಯಿದ್ರಿ. ಆಯಿತಾ? ಅದೇನಾಗುತ್ತೆ ಗೊತ್ತಾ, ನೀವು ಆ ಎನರ್ಜಿ ಜಾಸ್ತಿ ಆದಂಗೂ ಆಮೇಲೆ ನೀವು ಕುಣ್ಕೊಂಡು ಬೇರೆ ಹಾಡಿದ್ರಿ. ಯಾವಾಗಲೂ ಹಾಡಿನ ಕೊನೆಯಲ್ಲಿ ಕುಣ್ತಾ ಇಟ್ಕೊಳ್ಳಿ, ಸುಸ್ತಾಗ್ಬಿಡುತ್ತೆ. ಅವಾಗ ಸುಸ್ತಾದ ತಕ್ಷಣ ನೀವು ಉಸಿರಾಟ ಜೋರಾದಾಗ ಶ್ರುತಿ ವ್ಯತ್ಯಾಸ ಆಗುತ್ತೆ. ಕುಣ್ದಾಟ ಹಾಡಿನ ಕೊನೆಯಲ್ಲಿ ಇಟ್ಕೊಳ್ಳಿ, ಸೇಫ್ ಅದು ಯಾವಾಗಲೂ. ಆಯಿತಾ? ಆಮೇಲೆ ಕಾನ್ಫಿಡೆನ್ಸ್ ಒಳ್ಳೆಯದು, ಓವರ್ ಕಾನ್ಫಿಡೆನ್ಸ್ ಬೇಡ. ಓಕೆ ಮೇಡಮ್. ಆಯಿತಾ? ಒಳ್ಳೆಯದಾಗಲಿ. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಅಲ್ಲ ಮೇಡಮ್, ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಕುಣಿತಾ ಇರೋದೇನೋ ಒಂಥರ. 77 ಮಾಲೆಯೊಳಗೆ ತಪ್ಪದೆ ನಟವಾಡೋ ಅಪ್ಪ ಮಾದಪ್ಪನಿಗೆ ಶರಣೆನ್ನೋಣ. ಅದಕ್ಕೆ ಅದಕ್ಕೆ ಇನ್ನು 1 ತಿಂಗಳೆಲ್ಲ ಎಪಿಸೋಡ್ ಇದೆ, ಅವಾಗೆಲ್ಲ ಹೆಂಗ್ ಕುಣಿತೀರಾ? ಇವಾಗಲೇ ಎಲ್ಲ ಗೋವಿಂದರಾಜು, ನೀವು ಇನ್ನೂ ತುಂಬಾ ಎಪಿಸೋಡ್ ನಮ್ಮನ್ನೆಲ್ಲ ಕುಣಿಸ್ಬೇಕು ತಾನೆ? ಹೌದು ಮೇಡಮ್. ಫಸ್ಟ್ ಟೈಮ್ ಕುಣಿತಿರೋದು ಅಂದ್ಬಿಟ್ಟು ಆಮೇಲೆ ಎಲಿಮಿನೇಟ್ ಆಗೋದ್ರೆ ಏನ್ ಮಾಡ್ತೀರಾ? ಹೊಳ್ತು ತುಪ್ತು ಹಂಗಾಗೋದು ಬೇಡ, ಅದಕ್ಕೆ ಹೇಳ್ತಾ ಇದ್ದೀನಿ. ಆಯ್ತು ಮೇಡಮ್. ಓಕೆನಾ? ಖುಷಿನಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಮುಂದಿನ ಸ್ಪರ್ಧಿ ಇನ್ನೋಸೆನ್ಸ್ಗೆ ಕಾಂಪಿಟೇಷನ್ ಕೊಡುವಂತಹ ನಮ್ಮ ವೆರಿ ಇನ್ನೋಸೆಂಟ್ ಶಿವು ಅವರು. ಬನ್ನಿ, ಜೋರಾದ ಚಪ್ಪಾಳೆ. ಹಲೋ ಶಿವು, ಬನ್ನಿ ಇಲ್ಲಿ ಬನ್ನಿ. ಹಾಯ್, ನಮಸ್ಕಾರ. ನಮಸ್ಕಾರ ಮೇಡಮ್. ಇನ್ನೋಸೆಂಟ್ ಶಿವು. ಮೇಡಮ್ ಆರಾಮ? ಆರಾಮ್. ಓಕೆ, ಯಾವ ಹಾಡನ್ನು ಹಾಡ್ತಿದ್ದೀರಿ? ಇವಾಗ ನಂಬಿದವರಂ ಮನೆ ಒಳಗೆ. ಹೌದಾ? ಓಕೆ, ಆಲ್ ದಿ ಬೆಸ್ಟ್. ಸಿದ್ದಪ್ಪಾಜಿದು. ಸರಿ, ಗುಡ್ ಲಕ್ಸ್. ಬನ್ನಿ, ಜೋರಾದ ಚಪ್ಪಾಳೆ. ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡುವಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂಡಾಯದ ಒಡೆಯ ಗುರುಲಿಂಗಯ್ಯ ಜಯ ಮಾಡೋ, ಭೂಲೋಕದ ಗಂಡ ಭೂಲೋಕದ ಗಂಡ ಬೂದಿ ಒಳಗಲ ಕೆಂಡ, ಇನ್ನ ಮಾರಿರ ಗಂಡ ಮುಂಗೊಂಡಕ್ಕೆ ಒಡೆಯ, ಮುಂದಲ ಪೂಜೆಗೆ ಕರೆದು ಮಂಟೆದ ಲಿಂಗಯ್ಯ, ಅಪ್ಪ ಮಾಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂದಾಯದ ಒಡೆಯ ಓ ಗುರುಲಿಂಗಯ್ಯ ದಯ ಮಾಡೋ.
ರಾಜಬೊಪ್ಪನ ಪೂರ ರಾಜಬೊಪ್ಪನ ಪೂರ ಕೇರಳ ಕೊಂಪಣ ದೊಡ್ಡಿ ಕುರುಬೆಗೌಡರ ಮನೆಯ 16 ಅಂಕಣದ ತೊಟ್ಟಿ ಅಟ್ಟೆಯ ಒಳಗೆ ಅರತು ಮಲಗಿರುವಂತ ನನ್ನ ಮಂಟೇರ ಲಿಂಗಯ್ಯ ಅಪ್ಪ ಇಲ್ಲಿ ಕೂಗುವ ಕೂಗು ನಿಮ್ಮ ಪಾದ ಕರುವಾಗಲೆಪ್ಪ ಸಿದ್ದಯ್ಯ ಸ್ವಾಮಿ ಒಡೆಯ ಲಿಂಗಯ್ಯ ದಯ ಮಾಡು ಮಡಿಕೇರಿ ತಾಲೂಕು ಮಡಿಕೇರಿ ತಾಲೂಕು ಅರಳೆಯಂಪಾಪುರ ಕಿರಡೆ ಸಾಲಿ ಗ್ರಾಮ ಎಡತೋರೆ ಚಂದಗಾಲ ಕಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ ಕಪ್ಪಡಿಯೇ ಕೈಲಾಸ ಹೊರಗಿರುವ ನನ್ನಪ್ಪ ಗಿಡಗಣರೆ ಚಪ್ಪಾಜಿ ಗಿರಿಯೇ ಚೆನ್ನಜಮ್ಮ ಗೋಪಿನ ದೊಡ್ಡಮ್ಮ ಮಳವಳ್ಳಿ ಸ್ವಾಮಿಗಳು ನನ್ನ ಬೊಪ್ಪನಪುರದ ಬುದ್ಧವರೇ ಅಪ್ಪ ಇಲ್ಲಿ ಕೂಗುವ ಕೂಗು ನಿಮ್ಮ ಪಾದ ಕರುವ ಸಿದ್ದಯ್ಯ ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡು ಕೊಯಮತ್ತೂರು ಜಿಲ್ಲೆ ಕೊಯಮತ್ತೂರು ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಇಡದಾಳು ಬಾಣುಣಸೆ ಕೊತ್ತನೂರು ತೆಳನೂರು ಬಾನೂರು ಸೋಂಡ್ರಳ್ಳಿ ಅಂಕಣಪುರದ ಮಧ್ಯ ಚಿಕ್ಕಯ್ಯನ ದೊಡ್ಡಿ ಅದು ಚಿಕ್ಕಲೂರು ಮಾಸೇತ್ರ ಹೊರಗಿರುವ ನನ್ನಪ್ಪ ಹೊರಗಿರುವ ನನ್ನಪ್ಪ ಗರ ನಿಲ್ಲಿಸಿದ್ದಪ್ಪಾಜಿ ಮೂಡಲ ಮುತ್ತರಾಯ ನನ್ನ ಮಂಟೇದ ಲಿಂಗಯ್ಯ ಲಿಂಗ ಲಿಂಗಕ್ಕೆಲ್ಲ ನನ್ನ ಕುರ್ಬನ ಕಟ್ಟೆ ಗಣ ಲಿಂಗೋ ಸಿದ್ದಯ್ಯ ಓಕೆ ಬನ್ನಿ ಜೋರ್ ಚಪ್ಪಾಳೆ. ಶಿವು, ನಾನು ಎಲ್ಲ ಜಿಲ್ಲೆಗಳು ಎಲ್ಲ ತಾಲೂಕು ಕವರ್ ಮಾಡ್ತೀಯಾ ಅಂತ ಅನ್ಕೊಂಡೆ. ನಮ್ಮ ಇನ್ನೋಸೆನ್ಸ್ಗೆ ಕಾಂಪಿಟೇಷನ್ ಕೊಡುವಂಥ ಶಿವು ಅವ್ರಿಗೆ ಬರಲಿ ಜೋರಾದ ಚಪ್ಪಾಳೆ. ಓಕೆ, ಮುನಿರಾಜು ಸರ್, ಮಂಟೇಸ್ವಾಮಿಯವ್ರ ಕಥೆಯಲ್ಲಿ ಯಾವ ಸಾಲ ಹಾಡಿದ್ರಿ ಈಗ? ಈಗ ನಮ್ದು ಸಿದ್ದಪ್ಪಾಜಿ ನಮ್ಮ ಗುರುಗಳು ಆಡ್ತಿರ್ರು. ಅಲ್ಲ, ನೀನು ಯಾವ ಸಾಲ ಹಾಡಿದೆ? ಕಲ್ಯಾಣ ಪಟ್ಟಣ ಸಾಲ ಹಾಡ್ದ? ಯಾವ ಸಾಲ ಹಾಡಿದ್ದು? ಇದು ಕಲ್ಯಾಣ ಪಟ್ಟದ್ದು ಕಲ್ಯಾಣ ಪಟ್ಟ ಸಾಲ ಹಾಡ್ದ? ನೀನು ಮಾತಾಡ್ಬೇಕಾದ್ರೆ ತೊದಲುತ್ತೆ, ಆದರೆ ನೋಡ್ರಿ ಸಿದ್ದಪ್ಪಾಜಿ ಹಾಡು ಇದು ಕಥನ ಗೀತೆ. ಎಲ್ಲ ಜಿಲ್ಲೆಗಳು ಬರಲ್ಲ, ಅಲ್ಲಿ ಆ ಭಾಗದಲ್ಲಿ ಇರುವಂತದ್ದು ಮಾತ್ರ. ಅವ್ರು ಎಲ್ಲೆಲ್ಲಿದ್ರು ಅದನ್ನ ಹೇಳ್ತಾ ಹೋಗ್ತಾ ಇದ್ರಿ. ಚೆನ್ನಾಗಿತ್ತು ಹಾಡು. ಏನಿಲ್ಲ, ಕಥೆ ಆಡೋಕ್ಕೆ ಶುರು ಮಾಡಿಬಿಟ್ರೆ ನಿಲ್ಸಲ್ಲ ಜನಪದರು. ಅದಕ್ಕೆ ಒಂದು ಪ್ರಾರಂಭ ಮತ್ತು ಮುಕ್ತಾಯ ಅಂತ ಇರುತ್ತೆ. ಹಾಗಾಗಿ ಅದು ಬೇಕು ಇವತ್ತಿನ ಜನರೇಷನ್ಗೆ. ಮಂಟೇಸ್ವಾಮಿ ಕಾವ್ಯ ಹಾಡೋರು ಕಡಿಮೆ ಆಗ್ತಿದ್ದಾರೆ. ಇಡೀ ಕಾವ್ಯವನ್ನ ಹಾಡುವಂಥದ್ದು ಕಲ್ತ್ಕೋ ನೀನು. ಕಲ್ತ್ಕೋ, ಇಡೀ ಕಾವ್ಯ ಹಾಡೋದು ಕಲ್ತ್ಕೋ. ಓಕೆ, ಚೆನ್ನಾಗಿ ಹಾಡಿದೆ. ಆ ಮೇಲೆಲ್ಲ ನೀನು ನೋಡಿದ್ರೆ ಇಷ್ಟು ಸಣ್ಣ ಕಾಣ್ತೀಯ, ಆ ಮೇಲ್ ಧ್ವನಿ ಆಡ್ತೀಯ ಅಂತ ಅನ್ಕೊಂಡೆ. ಆದ್ರೂ ನೀನು ಗಾರುಡಿಕಾರರ ಗಂಡ, ಗಾರುಡಿಕಾರರ ಗಂಡ, ಅವನು ಗೊತ್ತು, ಅವನಿಗೆ ಹಿಮ್ಮೇಳ ಮುಮ್ಮೇಳ ಎಲ್ಲ ಗೊತ್ತಿದೆ, ಯಾರಿಗೆ ಯಾವಾಗ ಕೊಡಬೇಕು, ಮುಮ್ಮೇಳ ಹಿಮ್ಮೇಳ ಅಲ್ವಾ. ಆದರೆ ನಾನು ನಿಜವಾಗ್ಲೂ ಒಬ್ಬ ಜನಪದ ಗಾಯಕನಾಗಿ ನಿನಗೆ ನಾನು ಪ್ರಶಂಸೆ ಮಾಡೋದೇನೆಂದರೆ, ಕಾವ್ಯಗಳನ್ನು ಹಾಡೋರು ಕಡಿಮೆ ಇದ್ದಾರೆ, ಕಾವ್ಯಗಳನ್ನು ಕಲ್ತ್ಕೊಪ್ಪ. ಧನ್ಯವಾದಗಳು. ಅರ್ಚನಾ ಮ್ಯಾಮ್, ಇದು ಇನ್ನೂ ಇಬ್ಬರು ಜಡ್ಜಸ್ ಇದ್ದಾರೆ. ಏನು ಹೋಗ್ಬೇಕೇನೋ? ಇಲ್ಲ ಮೇಡಮ್, ಪೂರ್ತಿ ಹಾಡು, ಇನ್ನೊಂದ್ಸಲ ಹಾಡು.
ಹಾಂ ಪಾಪ ಎಷ್ಟು ಮುಗ್ಧನಪ್ಪ ನೀನು. ನೀನು ಹಾಡುವಾಗಲೂ ಅಷ್ಟೇ ಆ ಮುಗ್ಧತೆ ಕಾಣುತ್ತೆ. ಚೋಟ್ ಮೆಣಸಿನ್ಕಾಯಿ ಅಂತ ಹೆಸರಿಡ್ಬೇಕು ಇವನಿಗೆ. ಒಳ್ಳೆ ಮೆಣಸಿನ್ಕಾಯಿ ಥರ ಇದೆಯಲ್ಲೋ. ಅಲ್ಲಿ 25 ಗ್ರಾಮ್ ಕಮ್ಮಿ ಆಯ್ತಲ್ಲ, ಒಂದು 25 ಗ್ರಾಮ್ ಎವ್ರಿ ಅವರ್, ಪ್ರತಿ ಗಂಟೆಗೂ ಒಂದು 25 ಗ್ರಾಮ್ ಸೇರಿಸ್ಕೊಳ್ಳೋ ಆಯಿತಾ. ಬಟ್ ಇವನು ನೋಡಿದ್ರೆ ಉಸಿರೇ ಬರಲ್ವೇನೋ ಅಂತ ಅನ್ಸುತ್ತೆ. ಆದರೆ ಎಷ್ಟು ಸ್ಟ್ರಾಂಗ್ ಆಗಿ ಹಾಡ್ದ್ಯಪ್ಪ ನೀನು. ಹೈ ಪಿಚ್ ಎಲ್ಲ ಸಸ್ಟೈನ್ ಮಾಡೋದು. ಮಡಿಕೇರಿ ತಾಲೂಕು ತುಂಬ ಚೆನ್ನಾಗಿತ್ತು. ನೀನು ಶ್ರುತಿ, ತಾಳ, ಭಾವ 3 ಕಡೆನೂ ಗಮನ ಕೊಡಬೇಕು ಆಯಿತಾ. ಶ್ರುತಿ ಎಲ್ಲೆಲ್ಲೋ ಶಾರ್ಪ್ ಆಗ್ತಿತ್ತು, ಫ್ಲ್ಯಾಟ್ ಆಗ್ತಿತ್ತು. ತಾಳನೂ ಏನೋ ಒಂದು ಅಂದಾಜಲ್ಲಿ ತಗೋತಾ ಇದ್ದೆ. ಆಮೇಲೆ ಈಗ ಸರ್ ಹಾಡು ತೋರಿಸಿದ್ರಲ್ವ, ಅದರಲ್ಲಿ ಒಂದು ಭಾವನೆ ಇತ್ತಲ್ವಾ. ನೀ ಸುಮ್ಮನೆ ನಿಂತ್ಕೊಂಡು ರೋಬೋಟ್ ಥರ ಹಾಡೋದು ಬೇರೆ, ಅದರಲ್ಲಿ ಭಾವನೆ, ಜೀವ ತುಂಬಿ ಹಾಡಬೇಕಲ್ವಾ. ಸೊ ಆ ಭಕ್ತಿಯ ಜೀವವನ್ನು ತುಂಬಿ ಹಾಡಬೇಕು. ಓಕೆನಾ? ಒಳ್ಳೇದಾಗ್ಲಪ್ಪ. ಥ್ಯಾಂಕ್ಸ್ ಮೇಡಮ್. ವೇಮ್ಗಲ್ ಸರ್. ಶಿವು, ಈಗಾಗಲೇ ಎಲ್ಲ ಸೂಕ್ಷ್ಮತೆಗಳನ್ನು ಮುನಿರಾಜ್ ಅವರು, ಮೇಡಮ್ ಅವರು ಹೇಳಿದ್ದಾರೆ. ಈ ಹೆಚ್ಚಿಗೆ ನಾನು ಹೇಳೋಷ್ಟಿಲ್ಲ. ಬಟ್ ಒಂದಂತೂ ಸತ್ಯ, ನಿಮ್ಮ ಏನು ಒಂದು ವಾಯ್ಸ್ ಕಲ್ಚರ್ ನೀವು ಸ್ವಲ್ಪ ಪ್ರಾರಂಭ ಮಾಡಿದರೆ ನಿಮ್ಮ ಗಂಟ್ಲಲ್ಲಿರ್ತಕ್ಕಂಥ ಒಂದು ಇದು ಕೂಡ ದೂರ ಆಗುತ್ತೆ. ಮುಂದೆ ಒಳ್ಳೆ ಗಾಯಕ ನೀನು ಖಂಡಿತ ಆಗ್ತೀಯ, ಅಷ್ಟಂತೂ ಹೇಳ್ತೇನೆ. ಶಿವು, ಯಾಕೋ ಇಲ್ಲಿ ಹೋಗ್ತಾ ಇದೀವೋ, ನಾವೇ ಇಲ್ಲಿದ್ದೀವಿ. ಏನ್ ಇಷ್ಟಪಟ್ಟು ತಿನ್ನೋದು ನೀವು ಜಾಸ್ತಿ? ಮೇಡಮ್ ನಾವು ಮೆಣಸಿನ್ಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ, ರಾಗಿ ಮುದ್ದೆನಾ? ವೆರಿ ಗುಡ್. ಓಕೆ, ಫುಲ್ ಎನರ್ಜಿ. ಫೇಮಸ್ ನಿಮ್ ಸೈಡ್ ಎಲ್ಲ ಅದೇ ಫೇಮಸ್ಸಾ? ಚಾಮರಾಜನಗರ ಸೈಡ್ ಎಲ್ಲ ಸೂಪರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೊಡು ಹೋಗ್ಲಿ, ಕೊಡು. ಮುಂದಿನ ಸ್ಪರ್ಧಿ ಪ್ರತಾಪ್ ಕೊಳ್ತೂರು ಆನ್ ಸ್ಟೇಜ್ ಪ್ಲೀಸ್. ಹಾಯ್ ಪ್ರತಾಪ್. ಆಯಕ ಯಾವ ಹಾಡು ಹಾಡ್ತಿದ್ಯಾ? ಕೊಡಗನ ಕೋಳಿ ನುಂಗಿತ್ತ. ಸೂಪರ್. ಓಕೆ, ಗುಡ್ ಲಕ್ಸ್. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣಾವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣಾವ ನುಂಗಿ, ಆಡಲು ಬಂದ ಪಾತ್ರದವಳ ಮದ್ದಳೆ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಗುಡ್ಡ ಗವಿಯನ್ನು ನುಂಗಿ ಗವಿಯೂ ಇರುವೆಯ ನುಂಗಿ, ಗುಡ್ಡ ಗವಿಯನ್ನು ನುಂಗಿ ಗವಿಯೂ ಇರುವೆಯ ನುಂಗಿ, ಗೋವಿಂದ 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 ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಧನ್ಯವಾದಗಳು. ಬನ್ನಿ, ಜೋರಾದ ಚಪ್ಪಾಳೆ ನಮ್ಮ ಪ್ರತಾಪ್ ಕೊಳ್ತೂರು ಅವ್ರಿಗೆ. ಸದಾ ಹಸನ್ಮುಖಿ ಪ್ರತಾಪ್ ಅಲ್ವಾ? ಯಾವಾಗ್ಲೂ ನಗ್ನಗ್ತಾ ಇರ್ತಾನೆ. ಬ್ಯಾಕ್ ಸ್ಟೇಜ್ ಮೇಲೆ, ಅಕ್ಕ ಪಕ್ಕ ಎಲ್ಲ ಕಡೆ ನಗ್ನಗ್ತಾ ಇರ್ತಾನೆ. ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರು ಅಂತ ಹೇಳ್ತಾ, ಅರ್ಚನಾ ಮ್ಯಾಮ್. ತುಂಬ ಒಳ್ಳೆ ಎನರ್ಜಿನ ಕ್ಯಾರಿ ಮಾಡ್ತಾನೆ ಇವನು. ಅಂದರೆ ಬರೀ ವೇದಿಕೆ ಮೇಲಲ್ಲ, ಒಂದು ವೈಬ್, ಒಂದು ಒಳ್ಳೆ ವೈಬ್. ಯಾವಾಗಲೂ ಖುಷಿಯಾಗಿರ್ತಾನೆ.
ಎಲ್ಲರನ್ನೂ ನೋಡಿ ಚಂದದ ನಗೆ ನಗ್ತಾನೆ, ಎಲ್ಲರಿಗೂ ಒಂದು ಆ ಖುಷಿಯನ್ನು ಕೊಡ್ತಾನೆ. ತುಂಬ ಖುಷಿಯಾಗತ್ತಪ್ಪ. ಅದು ಅಲ್ಲದೆ ನೀನು ನಮ್ಮ ಮಾವನವ್ರು ಹಾಡಿದ ಹಾಡನ್ನು ಬೇರೆ ಹಾಡ್ಬಿಟ್ಟ, ಭಾರಿ ಖುಷಿಯಾಗೋಯ್ತು. ನೀನು ಏನು ನಿನಗೆ ಒಂದು ಅವಕಾಶ ಸಿಕ್ತು ಅದರಲ್ಲಿ ಅಚ್ಚುಕಟ್ಟಾಗಿ ಹಾಡ್ದಿ. ಆದರೆ ಕಾಂಪಿಟೇಷನಲ್ಲಿ ಇನ್ನೂ ಮುಂದೆ 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 ಪ್ರತಿ ರೌಂಡ್ ದಾಟಿ ಮುಂದೆ ಹೋಗಬೇಕು ಅಂತಿದ್ರೆ ಇನ್ನೂ ಸಾಧನೆ ಬೇಕು, ಇನ್ನೂ ಎಫರ್ಟ್ ಬೇಕು. ಶ್ರುತಿ ತಾಳ ಎರಡನ್ನೂ ಬಿಡೋ ಹಾಗಿಲ್ಲ. ಓಕೆನಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಇಮ್ಗಲ್ ಸರ್. ಪ್ರತಾಪ್ ಸರ್, ನಿನ್ನ ಹಾಡಿಗಿಂತ ನಿನ್ನ ಡ್ಯಾನ್ಸ್ ತುಂಬ ಇಷ್ಟ ಆಯ್ತಪ್ಪ ನನಗೆ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಕುಣಿತೀಯ ನೀನು, ಚೆನ್ನಾಗಿ ಆಡಿದ್ಯಪ್ಪ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಚೆನ್ನಾಗಿ ಹಾಡಿದೆ. ಮುನಿರಾಜು ಸರ್. ಚೆನ್ನಾಗಿ ಹಾಡಿದೆಪ್ಪ. ಅವ್ರಿಗೆ ಡ್ಯಾನ್ಸ್ ಇಷ್ಟ ಆಯಿತು, ನೀನು ಹಾಕಿರೋ ವೇಲ್ ಇಷ್ಟ ಆಯ್ತು ನನಗೆ. ಹೌದು, ಆ ಕನ್ನಡಿದು. ಕಲರ್. ಹೌದು, ಅದನ್ನ ಕೈಯಲ್ಲೇ ಮಾಡಿದ್ದ? ಹಾಂ ಸರ್, ಇದು ವಿಶ್ವಣ್ಣ ಅವ್ರಿಗೆ ಗಿಫ್ಟ್ ಮಾಡಿರೋದು ಸರ್, ಅವ್ರ ಫ್ರೆಂಡು ನನಗೆ ಅಣ್ಣ ಕೊಟ್ಟಿರೋದು. ಹೌದು, ಚೆನ್ನಾಗಿತ್ತು, ತುಂಬ ಗಿಫ್ಟ್. ಚೆನ್ನಾಗಿ. ಓಕೆ, ಹಾಡು ಚೆನ್ನಾಗಿತ್ತು, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರತಾಪ್. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಸೊ ಮಚ್. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಹೆಮ್ಮೆಯ ಕನ್ನಡತಿ ಗೌತಮಿ ಆನ್ ಸ್ಟೇಜ್ ಪ್ಲೀಸ್. ಹಾಯ್, ಯಾವ ಹಾಡು ಹಾಡ್ತಿದ್ದೀರಿ? ನಮ್ಮನೆ ದೇವರು ಯಾವುದು? ಎಲ್ಲಮ್ಮ ತಾಯಿದು. ಓಕೆ, ಚೆನ್ನಾಗಿ ಹಾಡಿ. ಓಕೆ, ಗುಡ್ ಲಕ್ಸ್. ಉಧೋ ಉಧೋ ಎಲ್ಲವ್ವ ಎಲ್ಲವ್ವ ನಿನ್ನಾಲ್ಕು ಉಧೋ ಉಧೋ ಎಲ್ಲವ್ವ ಮಾತಂಗಿ ನಿನ್ನಾಲ್ಕು ಉಧೋ ಉಧೋ ಎಲ್ಲವ್ವ ಪರಶುರಾಮ ನಿನ್ನಾಲ್ಕು ಉಧೋ ಉಧೋ ಎಲ್ಲವ್ವ ಏಕನಾಥ ಜೋಗಿನಾಥ ನಿನ್ನಾಲ್ಕು ಉಧೋ ಉಧೋ ಎಲ್ಲವ್ವ ಹುಟ್ಟಿ ಬಂದೆ ಎಲ್ಲವ್ವನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ ಹುಟ್ಟಿ ಬಂದೆ ಎಲ್ಲವ್ವನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ ಅಮ್ಮ ಹುಟ್ಟಿ ಬಂದೆ ಎಲ್ಲವ್ವನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ ರೇಣುಕರಾಜ ನಿನ್ನ ತಂದೆ ಭೋಗಾವತಿ ನಿನ್ನ ತಾಯಿ 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 ಹುಟ್ಟಿ ಬಂದೆ ಹೊಟ್ಟೆಯಲ್ಲಿ ಹುಟ್ಟಿ ಬಂದೆ ಹೊಟ್ಟೆಯಲ್ಲಿ ಹಾಕಿ ತುಗ್ಯಾರ ತೊಟ್ಟಿಲಲ್ಲಿ ಹುಟ್ಟಿ ಬಂದೆ ಎಲ್ಲವನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ ಅಮ್ಮ ಹುಟ್ಟಿ ಬಂದೆ ಎಲ್ಲವನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ ಸರ್ಪಿನ ಸಿಂಬಿ ತಲೆಯ ಮ್ಯಾಲೆ ಉಸ್ಕಿನ ಕೋಡ ಅದರ ಮ್ಯಾಲೆ ಸರ್ಪಿನ ಸಿಂಬಿ ತಲೆಯ ಮ್ಯಾಲೆ ಉಸ್ಕಿನ ಕೋಡ ಅದರ ಮ್ಯಾಲೆ ಪತಿ ಸೇವೆ ಮಾಡುತ್ತಲೇ ಪತಿ ಸೇವೆ ಮಾಡುತ್ತಲೇ ನೀರ ತರುವ ನದಿಯಲ್ಲಿ ಹುಟ್ಟಿ ಬಂದೆ ಅಮ್ಮ ಹುಟ್ಟಿ ಬಂದೆ ಎಲ್ಲವ್ವನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ ಅಮ್ಮ ಹುಟ್ಟಿ ಬಂದೆ ಎಲ್ಲವ್ವನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ ನೀರ ತುಂಬಿದ ನದಿಯಲ್ಲಿ ಜೋಡ ಮೀನ ಕಂಡಾಳಲ್ಲಿ 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 ದೃಷ್ಟಿ ಬಿದ್ದು ಅದರ ಮ್ಯಾಲೆ ದೃಷ್ಟಿ ಬಿದ್ದು ಅದರ ಮ್ಯಾಲೆ
ಉಧೋ ಉಧೋ ಎಲ್ಲವ್ವ. ಯುಗಾದಿಯ ಮಮ್ಮಿ ಗೌತಮಿ, ಹೇಳಿ ಮ್ಯಾಮ್. ಖುಷಿ ಆಯ್ತಾ? ಖುಷಿ ಅನ್ನೋದಕ್ಕಿಂತ ಭಯ ಜಾಸ್ತಿ. ಭಯ ಜಾಸ್ತಿನ? ಹಾಡಬೇಕಾದ್ರೆ ಅಷ್ಟು ಜೋರಾಗಿ ಅಷ್ಟು ಚಂದ ಹಾಡಿದ್ರಿ, ಇವಾಗ ಇಷ್ಟು ಏನೋ ಸಾಫ್ಟ್ ಧ್ವನಿಯಲ್ಲಿ ಮಾತಾಡ್ತಿದ್ದೀರಿ, ಭಯಕ್ಕಾ? ಓಕೆ ಓಕೆ, ಮುನಿರಾಜು ಸರ್. ಇದು ಮೂಲ ಜನಪದ ಚೌಡಿಕೆ ಹಾಡು. ಯಲ್ಲಮ್ಮನ ಹಾಡುಗಳಲ್ಲಿ ಮೂಲ ಜನಪದ ಹಾಡು, ಸಿಸ್ಟರ್ ಹೇಗೆ ಜನಪದರು ಅದ್ರ ಬಗ್ಗೆ ತುಂಬ ಹಾಡುಗಳ ಪದಗಳನ್ನು ಕಟ್ಟಿದ್ದಾರೆ, ಅದೇ ಥರ ಶಿಷ್ಟ ಸಾಹಿತ್ಯದಲ್ಲೂ ಯಲ್ಲಮ್ಮನ ಬಗ್ಗೆ ಸಿಗುತ್ತೆ. ಇದೊಂದೇ ದೇವರು ಎರಡೂ ಪ್ರಕಾರಗಳಲ್ಲಿ ತುಂಬ ಹೆಚ್ಚು ಸಾಹಿತ್ಯ ಸಿಗೋದು ಯಲ್ಲಮ್ಮನ ಕುರಿತಾಗಿ. ಅದರಲ್ಲೂ ಜನಪದ ಆರಾಧ್ಯ ದೈವ ಉತ್ತರ ಕರ್ನಾಟಕದಲ್ಲಿ ಯಲ್ಲಮ್ಮನ ಗೀತೆಯನ್ನು ಹಾಡಿದ್ರಿ, ಚೆನ್ನಾಗಿತ್ತು. ಇನ್ನೊಂದು ಮನೆ ಜಾಸ್ತಿ ತೊಗೊಂಡು ಹಾಡ್ಬೋದಿತ್ತಾ? ಅದು ಧ್ವನಿ ಸ್ವಲ್ಪ ಹಾಗೆ ಹೀಗೆ ಆಗಿತ್ತು, ಅದಕ್ಕೆ ಕಡಿಮೆ ಶ್ರುತಿಲಿ ತಗೊಂಡು ಹಾಡಿದೆ ಸರ್. ಓಕೆ, ಆಗ್ಬೋದು. ಅರ್ಚನಾ ಮ್ಯಾಮ್, ಇಲ್ಲಿ ಐಶ್ವರ್ಯ ಏನೇ ಸ್ಟೈಲಾಗಿ ಗೌತಮಿಂದ ಕರಿಬೋದು, ನಾನಂತೂ ಪ್ರೀತಿಯಿಂದ ಬಾಯಿ ತುಂಬ ಗೋವಿಂದಮ್ಮ ಅಂತ ಕರಿ. ಗೋವಿಂದಮ್ಮ ಅಲ್ಲ, ಗೋವಿಂದಮ್ಮ ಅಂತಲೇ ಕರೆಯೋದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಷ್ಟು ಮುದ್ದಾದ ಹೆಸರು, ಎಷ್ಟು ಮುಗ್ಧವಾದ ಹೆಸರು, ನಿಮ್ಮ ಥರನೇ. ಒಳ್ಳೆ ಜೋರು ಧ್ವನಿ ಅಮ್ಮ ನಿಮ್ಮದು, ಜೋರು ಧ್ವನಿ, ಪವರ್ಫುಲ್ ವಾಯ್ಸ್. ತುಂಬ ಖುಷಿ ಆಯಿತು. ನೀವು ಗಮನ ಕೊಡಬೇಕಾಗಿರುವಂಥದ್ದು ರೇಂಜಲ್ಲಿ ಮಾತ್ರ. ರೇಂಜ್ಗೆ ಹೋದಾಗ ಮಾತ್ರ ಸ್ವಲ್ಪ ಗಂಟ್ಲಲ್ಲಿ ಒಡ್ಕೂ ಬರ್ತಾಯಿದೆ. ನೀವು ಹೇಳಿದಾಗ ಬಹುಶಃ ರೇಂಜನ್ನು ಕೂಡ ಒಂಚೂರು ಪ್ರಾಕ್ಟೀಸ್ ಮಾಡಬೇಕು. ಸ್ವಲ್ಪ ರೇಂಜ್ಗೆ ಹೋದಾಗ ಫ್ಲ್ಯಾಟ್ ಆಗ್ತಿದೆ, ಆಯಿತಾ? ಅದೆರಡು ಕಡೆ ಒಂಚೂರು ಕೇರ್, ಕಾಳಜಿ ವಹಿಸಿಬಿಟ್ರೆ ಅದ್ಭುತ, ಒಳ್ಳೆ ಪರ್ಫಾರ್ಮರ್ ಕೂಡ ನೀವು. ಒಳ್ಳೇದಾಗ್ಲಿಮ್ಮ, ಗೋವಿಂದಮ್ಮ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಓಕೆ, ವೇಮ್ಗಲ್ ಸರ್. ಗೋವಿಂದಮ್ಮ ಆಲಿಯಾಸ್ ಗೌತಮಿ ಅವರು. ಗೌತಮಿ, ಈ ಹಾಡು ಇತ್ತೀಚಿನ ದಿನಗಳಲ್ಲಿ ತುಂಬ ಸದ್ದು ಮಾಡ್ತಾ ಇದೆ. ಉತ್ತರ ಕರ್ನಾಟಕದ ಹಾಡು, ಅದನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ರಿ. ಫಸ್ಟ್ ಬಿಗಿನಿಂಗ್ ನೀವು ತೊಗೊಂಡಾಗ ಎತ್ತರದ ಧ್ವನಿಯಲ್ಲಿ ನೀವು ಹಾಡ್ತೀರೇನೋ ಅಂತ ನಮ್ಗೆ ಅನಿಸಿತ್ತು. ಕಡೆಗೆ ಸ್ವಲ್ಪ ನಮ್ಮ ಮುನಿರಾಜು ಅವರು ಹೇಳಿದಾಗೆ ಸ್ವಲ್ಪ ಇಳಿಸ್ಕೊಂಡ್ರಿ ಅದನ್ನು. ಅದೇ ಎತ್ತರದಲ್ಲಿ ಇನ್ನೊಂದು ನೋಟ್ ಜಾಸ್ತಿ ಮಾಡಿದ್ರೆ ನಿಮ್ಮ ಕಂಠದಲ್ಲಿ ಇನ್ನೂ ಚಂದ ಬರ್ತದೆ. ಪ್ರಯತ್ನ ಮಾಡಿ ಮುಂದಿನ ದಿನಗಳಲ್ಲಿ. ಖಂಡಿತ ಸರ್. ದೇವರು ಒಳ್ಳೇದು ಮಾಡಲಮ್ಮ ನಿಮಗೆ. ಓಕೆ, ಗೋ ಇಂದಮ್ಮ. ಥ್ಯಾಂಕ್ ಯು ಸೊ ಮಚ್. ನಾನು ಹೇಳಿದೆ ನಿಮಗೆಲ್ಲ, ಇವಾಗಿಂದ ಅಸಲಿ ಆಟ ಶುರು ಅಂತ. ಹೌದು, ಅಂದರೆ ಇವತ್ತಿಂದ ಎಲಿಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಒಂದು ಸಿಹಿ ಸುದ್ದಿ ಏನಂದರೆ, ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಕೂಡ ಇದೆ. ಯಾರು ಬೆಸ್ಟ್ ಪರ್ಫಾರ್ಮರ್ ಆಗ್ತಾರೆ, ಯಾರು ಎಲಿಮಿನೇಟ್ ಆಗಿ ಗಾನ ಸಿಂಚನ ವೇದಿಕೆಗೆ ಗುಡ್ ಬೈ ಹೇಳ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಎಲ್ಲ ಸ್ಪರ್ಧಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಗಾಯಕ ಗಾಯಕಿಯರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಪ್ಲೀಸ್. ನಾನು ಹೇಳಿರೋ ಹಾಗೆ ಇವತ್ತು ಒಬ್ಬರು ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಆಗ್ತಾರೆ, ಇನ್ನೊಬ್ಬರು ಎಲಿಮಿನೇಟ್ ಆಗ್ತಾರೆ. ನಿಮ್ಮ ಪ್ರಕಾರ ಸುಮ್ಮನೆ ಜನರಲಿ ಕೇಳ್ತಾ ಇದ್ದೀನಿ, ಯಾರು ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಆಗ್ಬೋದು? ವಿಶ್ವಣ. ಓಕೆ, ಫ್ಯಾನಾ? ಓಕೆ, ಗರ್ಲ್ಸ್ ಅಲ್ಲಿ ವೈಷ್ಣವಿ. ಓಕೆ, ಈಗ ಸಿಹಿ ಸುದ್ದಿಯೊಂದಿಗೆ ಈ ಒಂದು ಎಲಿಮಿನೇಷನ್ ಮುಂಚೆ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಅನೌನ್ಸ್ ಮಾಡೋಣ ಅಂತ. ಓಕೆ, ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಈಸ್ ಯಾರು? ವೈಷ್ಣವಿ ಗೂಳಿ. ದಿಸ್ ಇಸ್ ಫಾರ್ ಯು ವೈಷ್ಣವಿ, ಒಳ್ಳೇದಾಗ್ಲಿ, ಕಂಗ್ರ್ಯಾಚುಲೇಷನ್ಸ್. ಓ ಎಲ್ಲಿ ಕಾಣೆ, ಓ ಎಲ್ಲಿ ಕಾಣೆ, ಎಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನಾ. ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್, ಫಸ್ಟ್ ವೀಕಲ್ಲೇ ಬೆಸ್ಟ್ ಪರ್ಫಾರ್ಮರ್ ಆಗಿದ್ದಾರೆ. ಟೇಪ್ ಕಟ್ಟಿ ಇನಾಗ್ರೇಷನ್ ಮಾಡಿದ್ದಾರೆ ಬೆಸ್ಟ್ ಪರ್ಫಾರ್ಮರ್ನ. ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ. ಓಕೆ, ಈಗ ನಿಮ್ಮೆಲ್ಲರಿಗೂ ಗೊತ್ತು ಎಲಿಮಿನೇಷನ್ ಎಪಿಸೋಡ್ ಶುರುವಾಗಿದೆ. ಪ್ರತಿ ವೀಕ್ ಒಬ್ರೊಬ್ರು ಎಲಿಮಿನೇಟ್ ಆಗ್ತಾ ಹೋಗ್ತಾರೆ. ಸೊ ಇವತ್ತು ಎಲಿಮಿನೇಟ್ ಆಗೋರು ಯಾರಾಗ್ಬೋದು? ಸುಮ್ಮನೆ ಕೇಳ್ತಾ ಇದ್ದೆ.
ಹಣವ ಬಹಳ ಗಳಿಸಿದೆ ಹೆಚ್ಚ, ಕೊರಗಿ ಕೊರಗಿ ಗಳಿಸಿದೆ ಹೆಚ್ಚ. ಒಳ್ಳೆ ಎನರ್ಜೆಟಿಕ್ ಹಾಡಿದ್ದು. ಇನ್ನೂ ಒಂದೆರಡು ಚರಣ ಇತ್ತು ಅಂತ ಅನಿಸುತ್ತೆ. ನೀನೇ ಅನೌನ್ಸ್ ಮಾಡು, ಪಾಪ ಎಲ್ಲ ನೀನೇ ತಗೋ ಅಂತ. ಓಕೆ, ಇವ್ರು ತುಂಬ ಚೆನ್ನಾಗೇ ಹಾಡಿದ್ರು. ಬಟ್ ಕಾಂಪಿಟೇಷನ್ ಅಂದಮೇಲೆ ಇನ್ನೊಬ್ರು ಮರಕ್ಕಿನ್ನ ಮರ ದೊಡ್ಡದು ಅಂತಾರಲ್ಲ, ಒಬ್ರಿಗಿನ್ನ ಒಬ್ರು ಚೆನ್ನಾಗಿ ಹಾಡ್ತಾನೆ ಇರ್ತಾರೆ. ಶ್ರುತಿ, ನಿಮ್ಮ ಹೆಸರು ಸ್ಟಾರ್ಟಿಂಗ್ ಬರುತ್ತಲ್ಲ ಹಂಗೆ ಗೋವಿಂದ. ಹುಟ್ಟಿ ಬಂದೆ ಎಲ್ಲವ್ವನಾಗಿ. ಸ್ವಲ್ಪ ರೇಂಜ್ ಹೋದಾಗ ಫ್ಲಾಟ್ ಆಗ್ತಿದೆ. ಪಾಪು ನೆನಪಾಯ್ತು. ಇವತ್ತು ಗಾನಸಿಂಚನ ವೇದಿಕೆಯನ್ನು ಬಿಟ್ಟು ಹೋಗ್ತಾ ಇರೋದು ನಾಗರಾಜು KS. ಹೌದು ಸರ್, ಸೋ ಸಾರಿ. ಓಕೆ, ಈ ವಯಸ್ಸಲ್ಲಿ ನಾನು ನಿಮ್ಗೆ ಆಗಲೇ ಹೇಳ್ದಾಗೆ, ಈ ವಯಸ್ಸಲ್ಲಿ ಈ ವೇದಿಕೆಗೆ ಬಂದು ಹಾಡೋ ಹುಮ್ಮಸ್ಸು ತೋರಿಸಿ, ಡಾನ್ಸ್ ಮಾಡಿ, ಎಲ್ಲರನ್ನೂ ಹಾಡಿಸಿ, ಎಲ್ಲರನ್ನೂ ಡಾನ್ಸ್ ಮಾಡಿಸೋದು ನಿಜವಾಗ್ಲೂ ಸುಲಭದ ವಿಷಯ ಅಲ್ಲ. ನನಗೆ ಬೇಜಾರಾಗ್ತಾ ಇದೆ, ಒಂಥರ ಫ್ಯಾಮಿಲಿ ಥರ ಆಗೋಗಿದ್ದೀರಿ ನೀವೆಲ್ಲ. ಬಟ್ ಕಾಂಪಿಟೇಷನ್ ಅಂದಮೇಲೆ ಎಲ್ಲರೂ ಗೆಲ್ಲಬೇಕು ಅಂದರೆ ಸಾಧ್ಯ ಇಲ್ಲ. ಒಬ್ಬರು ಸೋಲ್ಲೇಬೇಕು, ಇನ್ನೊಬ್ರು ಗೆಲ್ಲಬೇಕು ಅಂದರೆ ಒಬ್ರು ಸೋಲ್ಲೇಬೇಕು. ಇವತ್ತು ನನಗೆ ಈ ಪಾಠ ಮುಂದೆ ಸರಿ ಹೋಗ್ಬೋದು ಅನ್ನೋ ಸರಿ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ. ನೋಡೋಣ, ಕಾದು ನೋಡೋಣ. ದೇವರಿದ್ದಾನೆ ಅಲ್ವಾ, ಸದಾ ಕಾಲ ನಿಮ್ಮೊಟ್ಟಿಗೆ ಬೇಜಾರಿಲ್ಲ, ಇರಲಿ. ಬೇಜಾರಿಲ್ಲ. ಇಲ್ಲಿ ಗಂಟ ನಾನು ಬಂದಿದ್ದೀನಲ್ಲ, ಅದೇ ಖುಷಿ ಸಾಕು ನನಗೆ. ನೋಡ್ದಂಗಾಯ್ತು, ಜಡ್ಜಸ್ಗಳು ನೋಡ್ದಂಗಾಯ್ತು, ತುಂಬ ಸಂತೋಷ, ಬೇಜಾರೇನಿಲ್ಲ ಸರ್. ಎಲ್ಲರ ಪ್ರೀತಿ ಗಳಿಸ್ಕೊಂಡಿದ್ದೀರಿ ನೀವು, ಹೌದು ಅಲ್ವಾ? ಓಕೆ ಮೇಡಮ್. ನಿಮ್ಮಂಥ ಮತ್ತಷ್ಟು ಜನ ಹಾಡೋರಿಗೆ ನೀವೊಂದು ಹುಮ್ಮಸ್ಸು ಅಂತಾನೆ ಹೇಳ್ಬೋದು. ನಮ್ಮ ಜಡ್ಜಸ್ ಏನು ಹೇಳ್ತಾರೆ ನೋಡೋಣ. ಅರ್ಚನಾ ಮ್ಯಾಮ್, ಇಲ್ಲಿವರೆಗೂ ಹಾಡಿನ ಹಬ್ಬ. ಹೌದು, ಆದರೆ ನಾನು ತುಂಬ ಇಷ್ಟಪಡದೇ ಇರುವಂಥ ಒಂದು ಘಟ್ಟ ಅಂದರೆ ಇದು. ಇವರೆಲ್ಲರನ್ನೂ ತುಂಬ ಆಲ್ರೆಡಿ ನಾನು ಹೃದಯಕ್ಕೆ ಹತ್ತಿರ ಮಾಡ್ಕೊಂಡ್ಬಿಟ್ಟಿದ್ದೆ. ಅದರಲ್ಲೂ ಇವರು ಒಂಥರ ನನ್ನ ಪಿತೃ ಸಮಾನರು. ಹೌದು, ನನ್ನ ತಂದೆಯನ್ನು ನೋಡಿದಾಗ ಆಗುವಂಥ ಭಾವನೆನೇ ಬರುತ್ತೆ. ಸರ್, ನಿಮ್ಮನ್ನು ಬೀಳ್ಕೊಡೋದಕ್ಕೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ಆದರೆ ಇದೇ ಜೀವನ, ಇದೇ ಒಂದು ವಿಧಿ ವಿಧಾನ. ಕಾಂಪಿಟೇಷನ್ ಅಂದಮೇಲೆ ಯಾರೋ ಒಬ್ಬರು, ಮೊದಲನೇದಾಗಿ ಒಬ್ರು ಯಾರೋ ಹೋಗಲೇಬೇಕು, ಅವ್ರ ಹಿಂದೆ ಇನ್ನೊಬ್ರು ಹೋಗಲೇಬೇಕು. ಹೌದೌದು. ನೀವು ಎಲ್ಲರಿಗೂ ನೀರು ಕೊಡೋವಂಥ ಪುಣ್ಯದ ಕೆಲಸ ಮಾಡ್ತೀರಿ. ನೀವು ಇನ್ನೂ ಹೆಚ್ಚು ಅಭ್ಯಾಸ ಮಾಡಿ ಎಲ್ಲರಿಗೂ ನೀರಿಳಿಸೋ ಕೆಲಸ ಮಾಡಬೇಕು ನೀವು. ಓಕೆ ಮೇಡಮ್, ಆಯಿತಾ? ನಿಮಗೆ ಜೀವನದಲ್ಲಿ ಇನ್ನು ಮುಂದೆ ಅಂತೂ ಎಲ್ಲದೂ ಒಳ್ಳೆಯದಾಗಲಿ, ಇನ್ನೂ ಶ್ರೇಯಸ್ಸು ಕೊಡಲಿ ದೇವರು, ಒಳ್ಳೆಯ ಆರೋಗ್ಯ ಕೊಡಲಿ. ನೀವು ಸದಾ ನಗ್ನಗ್ತಾ ಖುಷಿಯಾಗಿ ಬೇರೆಯವ್ರಿಗೂ ಖುಷಿ ಕೊಡೋ ಹಾಗಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ದೇವರು ಒಳ್ಳೇದು ಮಾಡಲಿ. ವೇಮಗಲ್ ಸರ್. ನಾಗರಾಜ್ ಅವರೇ, ಸರ್ ಹೇಳಿ. ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತಾರೆ. ಹೌದು, ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳೋಂಥದ್ದೇನಿಲ್ಲ. ಇಲ್ಲ ಸರ್, ಬೇಜಾರೇನಿಲ್ಲ ಬಿಡಿ ಸರ್. ಕೆಲವು ಸಣ್ಣ ಸಣ್ಣ ಶ್ರುತಿ ತಾಳ ಇಂಥದ್ರಲ್ಲಿ ನಿರ್ಣಯ ತಗೊಳ್ಬೇಕಾಗುತ್ತೆ. ಹೌದು, ಆದರೆ ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಚೆನ್ನಾಗಿ ಹಾಡ್ತೀರಾ, ಪ್ರಾಕ್ಟೀಸ್ ಮಾಡಿ. ಓಕೆ ಸರ್. ಮುಂದೆ ಗೆಲುವು ನಿಮಗೆ ಖಂಡಿತ ಸಿಗುತ್ತೆ. ಓಕೆ ಸರ್. ಪ್ರಾಕ್ಟೀಸ್ ನಿಲ್ಲಿಸಬೇಡಿ ಯಾವತ್ತೂ. ಈಗ ಆಯ್ತಲ್ಲ ಅಂತೇಳಿ ನಿಲ್ಲಿಸ್ಬೇಡಿ. ಇಲ್ಲ ಸರ್, ಇಲ್ಲ. ಇದೊಂದು ಇವತ್ತು ಕರ್ನಾಟಕದ ಜನ ಒಂದು ಪಾಠ ಕಲ್ತಂಗೆ ಆಗ್ತಾ ಇದೆ. ಕರ್ನಾಟಕದ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ಓಕೆ, ನೀವು ಅವ್ರಿಗೊಂದು ಚಾಲೆಂಜ್ ತಗೊಂಡು ಮತ್ತೆ ಇನ್ನೊಂದು ಸಾರಿ ನೀವು ಬಂದು ಹಾಡಬೇಕು, ಇಲ್ಲಿ ಗೆಲ್ಲಬೇಕು. ಸರಿ ಸರ್, ಓಕೆ. ಮುನಿರಾಜು ಸರ್. ತೀರ್ಪುಗಾರರ ಕೆಲಸ ಭಾಳ ಕಷ್ಟದ ಕೆಲಸ. ಇದೊಂದು ಇಷ್ಟ ಆಗದೆ ಇರೋ ಕೆಲಸ ಆದರೂ ಮಾಡಲೇಬೇಕು. ಹಾಗಂದ್ಬಿಟ್ಟು ನೀವು ನಾವು ಗೆದ್ದಿದ್ದೀವಿ ಅಂತಲೂ ಬೀಗಬಾರ್ದು, ಸೋತಿದ್ದೀವಿ ಅಂತ ಕೂಗಬಾರ್ದು. ಮುಂದೆ ಇನ್ನೂ ದಾರಿಗಳು ಸಾಕಷ್ಟು ಇರ್ತವೆ ಅಲ್ವಾ? ಅದರಲ್ಲೂ ಈ ವಯಸ್ಸಲ್ಲಿ ಬಂದು ನೀವು ಕಾಂಪಿಟೇಷನ್ಸ್ಗೆ ಭಾಗವಹಿಸಿ ಇಲ್ಲಿವರೆಗೂ ಬಂದಿರೋದೇ ನಮಗೆ ಹೆಮ್ಮೆ ಅನಿಸುತ್ತೆ. ನಿಮ್ಮನ್ನು ನಾವು ತೀರ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನೀವು ಹಿರಿಯರಿದ್ದೀರಿ. ಆದರೂ ಏನೋ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಕಾಂಪಿಟೇಷನ್ ಅಂದಾಗ ಎಲ್ಲ ನೋಡಲೇಬೇಕಾಗುತ್ತೆ. ಹಾಗಾಗಿ ನಿಮ್ಮನ್ನು ಬೀಳ್ಕೊಡ್ಲಿಕ್ಕೆ ನಮಗೂ ಮನಸ್ಸು ಭಾರ ಆಗುತ್ತೆ. ಮತ್ತೆ ಅದೇ ಪದೇ ಪದೇ ಹೇಳಿ ನಾನು ಹೋಗ್ತಾ ಇದ್ರೆ ಇನ್ನೊಬ್ಬರಾದ್ರೂ ಹೋಗ್ಲೇಬೇಕಲ್ವಾ ಸರ್? ಯಾರಾದರೂ ಒಬ್ರು ಹೋಗ್ಲೇಬೇಕಲ್ವಾ? ಖಂಡಿತ. ಆದರೆ ಇನ್ನು ಉಳಿಕೆ ಕಂಟೆಸ್ಟೆಂಟ್ಸ್ಗೆ ಹೇಳೋದೇನಾದರೆ, ನಾವು ಆ ದಾರಿಗೆ ಹೋಗಬಾರ್ದು ಅಂದರೆ ಇನ್ನೂ ಚೆನ್ನಾಗಿ ಶ್ರಮ ಹಾಕಬೇಕು. ಇದು ಕಾಂಪಿಟೇಷನ್.
ಇವರ ಉತ್ಸಾಹವನ್ನು ಇವರು ಈ ಒಂದು ಏನು ಈ ಘಳಿಗೆಯನ್ನು ಇವ್ರು ಹೇಗೆ ರಿಸೀವ್ ಮಾಡ್ತಾ ಇದ್ದಾರೆ, ಹೇಗೆ ತಗೋತಾ ಇದ್ದಾರಲ್ಲ ಈ ಎಲಿಮಿನೇಷನನ್ನು, ಅದು ನಿಮ್ಮೆಲ್ಲರಿಗೂ ಪಾಠ ಆಗಬೇಕು. ಹೌದು, ಇದೇ ಸೋತ್ರು ಕುಗ್ಗದೆ ಇದೇ ಒಂದು ಉತ್ಸಾಹದಲ್ಲಿ ಹೋಗಬೇಕು. 4-5 ದಿವಸದಿಂದನೂ ತುಂಬ ಟೆನ್ಷನಲ್ಲೇ ಇದ್ದೀನಿ ಮೇಡಮ್ ಕೆಲಸದ ಬಗ್ಗೆ. ಯಾಕೆಂದರೆ ನಾನು ಸುಮಾರು ಜನಗಳಿಗೆ ಆನ್ಸರ್ ಕೊಡಬೇಕಲ್ವಾ. ಅಲ್ಲ, ಅವರು ನೀವು ಮಾಡ್ತಿರೋ ಕೆಲಸ ಏನು ಗೊತ್ತಾ, ಹಾಲು ಮತ್ತೆ ನೀರು ಕೊಡೋ ಕೆಲಸ. ಅದೇ ಸರ್, ಭಾಳ ಮುಖ್ಯವಾದ ಕೆಲಸ, ಪುಣ್ಯದ ಕೆಲಸ ಅದು. ಮೇಯ್ನ್ ಆಗಿ ಮನೆ ಕೆಲಸ ಬೇಡ ಇರ್ದವ್ರೆ ಸರ್, ಅಲ್ಲಿ ನೋಡ್ಕೊಳ್ಳೋರು ಒಬ್ರು ಇಲ್ಲ. ನಾನು ಮುಂಚೆ ಕಳಿಸಿದ್ದಿನ್ನ ತುಂಬ ಒಳ್ಳೇದಾಯ್ತು ಬಿಡ್ರಿ. ನೋಡಿ, ಇದನ್ನೇ ಹೇಳೋದು ಪಾಸಿಟಿವ್ ಆಗಿ ತಗೊಳ್ಳೋದು ಅಂತ ಅಲ್ವಾ. ಆದರೆ ಹಾಡುಗಾರಿಕೆ ಬಿಡಬೇಡಿ, ಹಾಡುಗಾರಿಕೆ ಬಿಡಬೇಡಿ. ಇಲ್ಲ ಸರ್, ಬಿಡಲ್ಲ ಅದು. ಓಕೆ, ಮನೆ ಕಟ್ತಾ ಸರ್, ಮನೆ ಕಟ್ತಾ ನೀರ್ ಕೊಡ್ತಾ ಹಾಲ್ ಹಾಕ್ತಾ ಹಾಡ್ತಾ ಇರಿ, ನಾವು ಕೇಳ್ತಾ ನಿನ್ ಮೇಲೆ ಚಾಲೆಂಜ್ ಆಗಿ ತಗೊಂತ ಅದು ಬರ್ಲಿ ಜೋರ್ ಚಪ್ಪಾಳೆ. ಸೂಪರ್ ಸರ್. ನಾಗರಾಜು ಸರ್, ಗಾನ ಸಿಂಚನ ವೇದಿಕೆ ನಿಮ್ಮನ್ನ ಖಂಡಿತವಾಗ್ಲೂ ಮಿಸ್ ಮಾಡುತ್ತೆ. ವಿ ವಿಲ್ ರಿಯಲಿ ಮಿಸ್ ಯು. ನಿಮಗೆ ಒಳ್ಳೇದಾಗಲಿ. ನಮ್ಮ ಇಡೀ ಗಾನ ಸಿಂಚನದ ಪರವಾಗಿ ನಿಮಗೆ ಇಲ್ಲಿವರೆಗೂ ಬಂದಿದ್ದಕ್ಕೆ, ಇಷ್ಟು ನಮ್ಮ ಎಲ್ಲರನ್ನ ಹಾಡಿನ ಮೂಲಕ ಮನೋರಂಜಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರವಲ ಯಾರ ಮನೆ ನಚ್ಚಿ ಕುಂತಿ ಸುಳ್ಳೆ ಎಲ್ಲ, ಯಾರವಲ ಯಾರ ಮನೆ ನಚ್ಚಿ ಕುಂತಿ ಸುಳ್ಳೆ ಎಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನೀವೋಗುವುದು ಗೊತ್ತೇ ಇಲ್ಲ. ಯಾರವಲ ಯಾರ ಮನೆ ನಚ್ಚಿ ಕುಂತಿ ಸುಳ್ಳೆ ಎಲ್ಲ, ಯಾರವಲ ಯಾರ ಮನೆ ನಚ್ಚಿ ಕುಂತಿ ಸುಳ್ಳೆ ಎಲ್ಲ. ಎಲಿಮಿನೇಷನ್ ಅಂತ ಬಂದಾಗ ದುಃಖ ಆಗುತ್ತೆ, ಏನು ಮಾಡೋದಕ್ಕಾಗಲ್ಲ. ದಿ ಶೋ ಮಸ್ಟ್ ಗೋ ಆನ್. ಅಫ್ ಕೋರ್ಸ್ ವಿ ವಿಲ್ ಮಿಸ್ ಯು ನಾಗರಾಜು ಸರ್ ಅಂತ ಹೇಳ್ತಾ, ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ಇವತ್ತು ವಿರಾಮ ಕೊಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ. ಓ ಎಲ್ಲಿ ಕಾಣೆ, ಓ ಎಲ್ಲಿ ಕಾಣೆ, ಎಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಮ್ಮ ನಂತಗಿನೆಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಮ್ಮ ನಂತಗಿನೆಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಿ ಕಾಣೆನು ಶಿವನೊಲ್ಲವೇ ಎನಿಸಿದೆ, ಎಲ್ಲಿ ಕಾಣೆನು ಶಿವ, ಎಲ್ಲಿ ಕಾಣೆನು ಶಿವನೊಲ್ಲವೇ ಎನಿಸಿದೆ, ಕಲ್ಲಿನೊಳಗೆ ಹುಟ್ಟಿ ಉಗ್ಗರಗೊಳ್ಳಕ್ಕ ಇಳಿದು, ಎಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನಾ. ಒಳ್ಳೆದವ್ವ ನಿನ್ನ ಪಿರುತಿ, ಸಲ್ಲಿ ಸಲ್ಲಿಯುವುದೋ ಎಂಬ ಕಿರಜಡದಿ, ಒಳ್ಳೆದವ್ವ ನಿನ್ನ ಪಿರುತಿ, ಸಲ್ಲಿ ಸಲ್ಲಿಯುವುದೋ ಎಂಬ ಕಿರಜಡದಿ, ಕಳ್ಳ ಸುಳ್ಳರಿ ಕೊಲಿದೆ ಕಾಲ ಕರ್ಮವ ಕಳೆದೆ, ಕಳ್ಳ ಸುಳ್ಳರಿ ಕೊಲಿದೆ ಕಾಲ ಕರ್ಮವ ಕಳೆದೆ, ಕಾಲಿನೊಳಗೆಜ್ಜೆ ಕಟ್ಟಿ ಕುಣಿಸಾಡಿದವ್ವ ತಾಯಿ, ಎಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನಾ. ಚಿಕ್ಕಮಲಕಿನ ದುರ್ದುಂಡಿ, ಚಿಕ್ಕಮಲಕಿನ ದುರ್ದುಂಡಿ, ಎಲ್ಲಮ್ಮ ನಿನ್ ಹಾಲ್ಕುಧೋ ಬುಧೋ ಬುಧೋ, ಪರಶುರಾಮ ನಿನ್ ಹಾಲ್ಕುಧೋ ಬುಧೋ ಬುಧೋ, ಮಾತಂಗಿ ನಿನ್ ಹಾಲ್ಕುಧೋ ಬುಧೋ ಬುಧೋ, ಏಕನಾಥ ಜೋಗಿನಾಥ